ನಮಸ್ಕಾರ ಎಲ್ರಿಗೂ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ. ಬೇಸಿಗೆ ಅಂತೂ ಶುರುವಾಯ್ತಲ್ಲ, ನಮ್ಮ ದೇಹಕ್ಕೆ ಏನಾದರೂ ತಂಪಾಗಿರುವಂತಹ ಜ್ಯೂಸ್ಗಳನ್ನು ಕುಡಿತಾನೇ ಇರಬೇಕು ಅಂತ ಅನಿಸುತ್ತಲ್ವ ಈ ಬೇಸಿಗೆಗಾಲದಲ್ಲಿ. ಅದಕ್ಕಾಗಿ ನಾನಿವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಕರ್ಬೂಜ ಹಣ್ಣಂದರೆ ಮಸ್ಕ್ ಮಿಲನ್ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ನಾವು ಜ್ಯೂಸ್ ಅಂಗಡಿಗಳಲ್ಲಿ ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿ ಕುಡಿಬಹುದು. ಈ ಜ್ಯೂಸ್ನಂತೂ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಫ್ರೆಶ್ ಆಗಿರುವಂತಹ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಆದಷ್ಟು ಜ್ಯೂಸ್ ಮಾಡಲಿಕ್ಕೆ ಹಣ್ಣಾಗಿರುವಂತಹ ಕರ್ಬೂಜ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಕರ್ಬೂಜನ ತಗೊಂಡಿದ್ದೀನಿ. ನಿಮ್ಮ ಅಳತೆ ಪ್ರಕಾರ ನೀವು ತಗೊಳ್ಳಿ, 1 ಅಥವಾ 2 ತಗೋಬಹುದು. ನಿಮ್ಮ ಕ್ವಾಂಟಿಟಿ ಪ್ರಕಾರ ತಗೊಳ್ಳಿ. ಮನೆಯಲ್ಲಿ ಜನ ಜಾಸ್ತಿ ಇತ್ತಪ್ಪ ಅಂತಂದರೆ 2 ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೋತೀನಿ. ನೋಡಿ, ತುಂಬಾ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಹಣ್ಣಾಗಿರುವಂಥನೇ ಕರ್ಬೂಜ ಹಣ್ಣನ್ನು ತಗೊಳ್ಳಿ. ಹಾಗೆ ನಾನು ಇದ್ರೊಳಗಿರುವಂತಹ ಬೀಜಗಳನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಈ ಮಸ್ಕ್ ಮಿಲನ್ ಬೀಜಗಳನ್ನು ಎಸಿಬಾರ್ದು. ಇದನ್ನು ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಡ್ರೈ ಫ್ರೂಟ್ಸ್ ರೀತಿಯಾಗಿ ಇದನ್ನು ತಿನ್ನಬಹುದು. ನಾನಿಲ್ಲಿ ಈ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ. ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋತೀನಿ. ನೀವು ಬೇಕಿದ್ದರೆ ಒಂದು ಸ್ಪೂನಿನ ಸಹಾಯದಿಂದನೂ ಒಳಗಡೆ ಇರುವಂಥ ಹಣ್ಣನ್ನು ಮಾತ್ರ ತಕ್ಕೋಬಹುದು. ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಾವು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ರುಬ್ಬಬೇಕಲ್ವ, ಹಾಗಾಗಿ ಈ ರೀತಿಯಾಗಿ ಎಲ್ಲ ಹಣ್ಣನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕ್ತೀನಿ. ಸಿಹಿ ನಿಮ್ಮ ಅಳತೆ ಪ್ರಕಾರ ಹಾಕ್ಕೊಳ್ಳಿ. ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ. ಹಾಗೆ ಮೀಡಿಯಮ್ ಆಗಿ ಇರಬೇಕಂದ್ರೆ 1 2 3 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಹಾಗೆ ಇದಕ್ಕೆ ನಾನು ಹಾಲನ್ನು ಬಿಸಿ ಮಾಡಿ ಆರಿಸಿ ಇಟ್ಟಿದ್ದೆ. ಆರಿಸಿರೋಂಥ ಹಾಲನ್ನು ಫ್ರಿಜ್ಜಲ್ಲಿ ಚಿಲ್ ಮಾಡ್ಕೊಂಡಿದ್ದೆ. ಆ ಫ್ರಿಜ್ಜಲ್ಲಿರೋ ಹಾಲನ್ನು ಹಾಕಿದ್ದೀನಿ. ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಇದನ್ನು ನಾವು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ನೀವು ಇದ್ರ ಜೊತೆಗೆ ಐಸ್ ಕ್ಯೂಬ್ಗಳನ್ನು ಸಹ ಹಾಕ್ಕೋಬಹುದು. ಇನ್ನಷ್ಟು ಕೋಲ್ಡ್ ಆಗಿರಬೇಕು ಅಂದರೆ ಐಸ್ ಕ್ಯೂಬ್ನು ಹಾಕ್ಕೋಬಹುದು. ಹಾಗೆ ಇಲ್ಲಿ ದಪ್ಪ ತೆಳು ನೋಡಿನೂ ಚೆಕ್ ಮಾಡ್ಕೋಬಹುದು. ಇಷ್ಟ ಆದರೆ ಸಾಕು. ನಾನಿಲ್ಲಿ ಸ್ವಲ್ಪ ಹಾಲು ಹಾಕಿದ್ದೀನಿ, ಹಾಗೆ ಐಸ್ ಕ್ಯೂಬ್ಗಳನ್ನು ಹಾಕಿದ್ದೀನಿ. ತುಂಬಾ ತಂಪಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಈಗ ಇದನ್ನು ನಾವು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕರ್ಬೂಜ ಹಣ್ಣಿನ ಜ್ಯೂಸು ಮನೆಯಲ್ಲಿ ರೆಡಿ ಮಾಡಿದ್ವು ಅಂತ. ಸೇಮ್ ಟು ಸೇಮ್ ಜ್ಯೂಸ್ ಅಂಗಡಿಗಳಲ್ಲಿ ಸಿಗುವಂತಹ ಸೇಮ್ ಟು ಟೇಸ್ಟ್ ಇರುವಂತಹ ಈ ಕರ್ಬೂಜ ಹಣ್ಣಿನ ಜ್ಯೂಸು ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಬೇಸಿಗೆಯಲ್ಲಿ ವಾರದಲ್ಲಿ 3 ಸಲನಾದರೂ ಇದನ್ನು ಈ ರೀತಿಯಾಗಿ ಮಾಡಿ ಜ್ಯೂಸನ್ನ ಕುಡೀರಿ. ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಬೇಸಿಗೆಯಲ್ಲಿ ನೀರು ಮತ್ತು ಜ್ಯೂಸನ್ನ ಹೆಚ್ಚಾಗಿ ಕುಡೀರಿ. ಹಾಗೆ ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ. ನೋಡಿದ್ರಲ್ಲ, ನಾವು ಮಾಡಿದಂಥ ಈ ಕರ್ಬೂಜ ಹಣ್ಣಿನ ಜ್ಯೂಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ.